ಗೋವಾ ಕನ್ನಡ ಸಮಾಜ ಪಣಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 30ರಂದು ಬೆಳಗ್ಗೆ 10 ಗಂಟೆಗೆ ಪಣಜಿಯ ಮೆನೆಜಸ್ ಬ್ರಗಾಂಜಾ ಸಭಾಗೃಹದಲ್ಲಿ ಆಯೋಜಿಸಿದ್ದ ಕನ್ನಡ ಡಿಂಡಿಮಾ ಉತ್ಸವ ಕಾರ್ಯಕ್ರಮವನ್ನು ಉದ್ಯಮಿ ಅಶೋಕ್ ಕುಮಾರ್ ಶೆಟ್ಟಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಗೋವಾ ರಾಜ್ಯ ಪತ್ರಕರ್ತರ ಸಂಘಟನೆ ಅಧ್ಯಕ್ಷ ರಾಜ್ ತಿಲಕ್ ನಾಯಕ್, ಗೌರವ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪಣಜಿ ತಾಲೂಕಾ ಘಟಕದ ಅಧ್ಯಕ್ಷ ಹನುಮಂತ್ ಗೋರ್ವರ್ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಅಂಜು ದೇಸಾಯಿ, ಉಮಾರಾವ್ ಹಾಗೂ ಲಲಿತಾ ಭಜನಾ ಮಂಡಳಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಗೋವಾ ಕನ್ನಡ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು. ಉಪಾಧ್ಯಕ್ಷ ಶ್ರೀನಿವಾಸ್ ಪೈ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯದರ್ಶಿ ಶ್ರೀಕಾಂತ್ ಲೋಣಿ ಕೊನೆಯಲ್ಲಿ ವಂದನಾರ್ಪಣೆಗೈದರು. ತುಂಬಾ ಅಚ್ಚುಕಟ್ಟಾಗಿ ಮೂಡಿಬಂದ ಈ ಕಾರ್ಯಕ್ರಮದಲ್ಲಿ ಗೋವಾ ರಾಜ್ಯದ ವಿವಿಧೆಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಆಗಮಿಸಿದ್ದರು. ಅರುಣ್ ಕುಮಾರ್ ಒಂದು 2-3 ತಿಂಗಳ ಮೊದಲು ನನಗೆ ಸಿಕ್ಕಿದ್ರು. ಇದನ್ನೇ ಮಾತಾಡುವಾಗ ನಾನು ಹೇಳಿದೆ, ನಮ್ಮದು ಕರ್ನಾಟಕ ರಾಜ್ಯೋತ್ಸವ ಸಪ್ರೇಟಾಗಿ ಚಿಕ್ಕದು ಮಾಡೋದಕ್ಕಿಂತ ದೊಡ್ಡದು ಮಾಡಬೇಕು ಗೋವಾದಲ್ಲಿ. ಅದಕ್ಕೆ ಅವರು ಎಗ್ರಿ ಆದರು. ಅಲ್ಲಿಂದ ಮತ್ತೆ ಅದು ಸ್ಟಾರ್ಟ್ ಆಗಿ ಲಾಸ್ಟ್ ಟೈಮ್ ಅಂದರೆ 2 ವಾರ ಮೊದಲೇ ಫೆಬ್ರವರಿಯಲ್ಲಿ ಒಂದು ದೊಡ್ಡ ಅಂದರೆ ಆಲ್ಮೋಸ್ಟ್ 3,000 ಜನರದ್ದು ಕರ್ನಾಟಕ ರಾಜ್ಯೋತ್ಸವ ನಡೆಯಿತು. ಅದರ ಹಿಂಗಡೆ ತುಂಬ ಮಂದಿ ಕೆಲಸ ಮಾಡಿದ್ದಾರೆ, ಲೀಡರ್ ತುಂಬ ಇದ್ದರು. ಅದು ಚೆನ್ನಾಗಿ ಆಯಿತು. ತುಂಬ ಹೆಮ್ಮೆಯ ವಿಷಯ, ನಾವು ಗೋವಾದ ಎಲ್ಲ ಕನ್ನಡಿಗರು ಒಂದಾದರು. ಹಾಗಾಗಿ ಅದರ ಸ್ಪೆಷಲ್ ಥ್ಯಾಂಕ್ಸ್ ಅರುಣ್ ಕುಮಾರ್ ಅವರಿಗೆ. ಯಾಕೆಂದರೆ ಅವರು ಎಲ್ಲರ ನಂಬರು ಎಲ್ಲ ಕನ್ನಡ ಸಂಘದ ಬಿಜೋಲಿ, ಕೊಂಡಾ, ವಾಸ್ಕೋ, ಮಡ್ಗಾವ್ ಎಲ್ಲ ನಮ್ಮ ರಾಜ್ಪೂತ್ನವರು ಇಲ್ಲಿ ಕೂತ್ಕೊಂಡಿದ್ರು. ಅವರು ತುಂಬ ಕೆಲಸ ಮಾಡಿದ್ದಾರೆ. ನಾವು ಮತ್ತು ಅವರು ಇನ್ವಿಟೇಷನ್ ಕೊಡಲಿಕ್ಕೆ ಕೆಲವು ಕಡೆ ಅಂದರೆ ಕೆಲವು ದಿವಸ ಅದರ ಇದೇ ಹೋಗುತ್ತೆ. ಕಾರ್ಯಕ್ರಮ ಮಾಡೋದು ಏನು ಚಿಕ್ಕದಲ್ಲ. 50 ಮಂದಿದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟೇ ಟೈಮ್ ಕೊಡಬೇಕಾಗುತ್ತೆ. ಯಾವುದೇ ಸಂಘಟನೆ ನಡೆಸಬೇಕಾದ್ರೂ ತುಂಬ ಟೈಮ್ ಕೊಡಬೇಕಾಗುತ್ತೆ. ಈಗ ಮಾತಾಡಿದ್ರು ಅವರು, ಯಾಕಂದರೆ ನಮ್ಮದು ಕರ್ಮಭೂಮಿ, ಇದು ಜನ್ಮಭೂಮಿ ಕರ್ನಾಟಕ. ದೇಶ ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿರುತ್ತೆ. ದೇಶ ಮೊದಲು ಮತ್ತು ರಾಜ್ಯ ಅದರ ಮೇಲೆ ನಾವು, ಇದು ಮೊದಲು ಇರಬೇಕು. ನಾನು ತುಂಬ ರಾಷ್ಟ್ರವಾದಿ ಜನ, ದೇಶಭಕ್ತ ಜನ. ಸೊ ಈಗಲೂ ಈಗ ಅವರು ಹೇಳಿದರು ಕನ್ನಡ, ಮರಾಠಿ, ಕೊಂಕಣಿ. ಯಾಕಂದರೆ ನಾನು ಒಂದು ಸೂರ್ಯ ಫೌಂಡೇಶನ್ ಅಂತ ಟ್ರೆಜರರ್ ಆಗಿದ್ದೇನೆ. ನಾವು ಪ್ರತಿ ಜನವರಿ ಇಲ್ಲಾಂದರೆ ಡಿಸೆಂಬರ್, ಜನವರಿಗೆ ಚೇಕೋಟಿ ಸಮ್ಮೇಳನ ಮಾಡ್ತೇವೆ. ಆ ಸಮ್ಮೇಳನ ಅಂದರೆ ಕನ್ನಡ, ಇದು ಕೊಂಕಣಿ ಮತ್ತು ಮರಾಠಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ನಾನು ಅರುಣ್ ಕುಮಾರ್ ಹತ್ರ ಬೇರೆ ಸಂಘ, ಇದು ಕನ್ನಡ ಸಂಘದವರು ಕೇಳಿದರೆ ನಮ್ಮದು ನನ್ನ ಕಾಣಿಸಿದ ಸರ್ಕಾರದಿಂದ ಅದಕ್ಕೆ ಗ್ರ್ಯಾಂಟ್ ಸಿಗುತ್ತೆ, ಆರ್ಟ್ ಆ್ಯಂಡ್ ಕಲ್ಚರಿಂದ ಗ್ರ್ಯಾಂಟ್ ಸಿಗುತ್ತೆ. ಅದರ ಥ್ರೂ ಮಾಡ್ಬೋದು. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಇಲ್ಲಿ ಕರೆದು ಅಂದರೆ ಉದ್ಘಾಟನೆ ಮಾಡಲಿಕ್ಕೆ ಕೊಟ್ಟದಕ್ಕೆ ಎಲ್ರಿಗೂ ಎಲ್ಲರ ಅಭಿನಂದನೆ ಮತ್ತು ಕೃತಜ್ಞತೆ. ಕನ್ನಡ ಬರೋದಿಲ್ಲ ಬಿಟ್ಟು ಸ್ವಲ್ಪ हांव कन्नड जर उलयलो जाल्यार म्हाका दिसता ते अर्थाचो जावं शकता. हांव कोंकणीन उलयतां, थोडी इंग्लिशूय. पूण खरें खूब बरें दिसलें हांगा येवन आयज. गोवा कन्नड समाज पणजी तशेंच कन्नड आनी कल्चर डिपार्टमेंट, गव्हर्मेंट ऑफ कर्नाटका हांच्या जोड पालवान आयचो कार्यक्रम ऑर्गनायज जाला. कन्नड राज्योत्सव दीस आमी आज मनयता. सगळ्यात पयलीं तुमकां सगळ्यांक शुभेच्छा ह्या दिसाची. आनी खरेंच म्हणजे एक पॉझिटिव्ह वायब्स कशे सगळ्याक फील जाता. वेदीर बशिल्ले आयचे इनॉग्रेटर, उद्घाटक, एंटरप्रिनर आमचे अशोक कुमार शेट्टी, तशेंच आमचे गेस्ट ऑफ ऑनर हनुमंता गोरावर, जे प्रेसिडेंट आसा कन्नड साहित्य परिषद घटक तालुकाचे, तशेंच गोवा कन्नड समाजाचे पणजी अध्यक्ष अरुण कुमार जी, सेक्रेटरी श्रीकांत लोणी, तसेच
एक सुंदर अशें कॉम्पेरिंग करता ते आमचे वायस प्रेसिडेंट गोवा कन्नडा समाजाचे आमचे मित्र श्रीनिवास पै बाब आनी म्हाजे खास मित्र जे एक्झिक्युटीव कमिटी मेंबर आसा गोवा कन्नडा समाजाचे प्रकाश भट, तशेंच अनिल सनदी बसले थंयसर, बाकीचे खुबशे परिचयाची फेसीस म्हाका दिश्टी पडटा, तशेंच सगळे आदरणीय अतिथी ऑडियन्सान बसलेले, नांव घेना कोणाची, आनी सगळे फॅमिली मेंबर्स, फ्रेंड्स आनी तुमी सगळे कन्नडीकार. हांव पयलीं म्हणजे गोवा कन्नडा समाजाचे धन्यवाद म्हणटा. एक नॉन कन्नडीकाक तुमी आयज चीफ गेस्ट हाडलो ह्या अशा कार्यक्रमा खातीर. म्हाका खरेंच खूब इतलें म्हणजे हांव प्रकाशाक सांगलें जेन्ना तांच्यांनी म्हाका फोन केलो, अरुण कुमार सरान आनी प्रकाशान, की तुमी चीफ गेस्ट म्हणून. हांवें म्हटलें हांव कन्नडा समाजाच्या कार्यक्रमाक चीफ गेस्ट कसो ना, तुमी या म्हणपाक लागले. हो सगळो आमचोच कार्यक्रम आसा, सगळे म्हणजे सगळे भाशा कळटा म्हणपाक लागलो. आनी हालींच इफी जाला आनी इफीन एक इंटरनॅशनल फिल्म फेस्टिवल ऑफ इंडिया ते आमी कवरेज करून 28 तारखेक तेजो समारोप जालो. आनी थंय एक 105 year old मुवी स्क्रीन जाल्लें, सायलंट एरा मुवी, कालिया मर्दन. आनी त्या कालिया मर्दन स्क्रिना वेळार म्हणजे ताका सावंड ना, इट वॉज अ रिस्टोर्ड मुवी बाय NFDC. आनी तांच्यांनी एक वेगळोच प्रयोग केलो थंयसर. दे पुट लायव्ह ऑर्केस्ट्रा, म्हणजे ते इट वॉज अ सायलंट मुवी. कृष्णाचे ल्हानपणान ते कालिया कसो मारता तो हाजेर ते आदारीत पिक्चर आसलें, पूण इट वॉज अ सायलंट मुवी आनी ताका म्युजीक कांय नासलें. सो ते पुट अ लायव्ह ऑर्केस्ट्रा, म्युझिशियन सगळे स्क्रीनी सकयल बसले आनी ते प्लेड लायव्ह फॉर 50 minutes. आनी म्हणजे ती सिनेमॅटीक लँग्वेज इतली स्ट्रॉंग आसली. हांव कित्याक सांगता की हांव आतां थंय बसून तुमची सगळ्यांची भाशणां आयकतालो, म्हाका चड कांय समजनासलें. इट वॉज लायक अ सायलंट मुवी फॉर मी. पूण जे पॉझिटीव वायब, जे पॉझिटिविटी त्या भाशणांतल्यान जी येताली, तुमी ताळयो मारताल्यो आनी म्हाजे ऑटोमॅटीक ताळयो बसताल्यो. तुमी म्हणटाले का कन्नड कळटा काय कांय कळना, तुमी चिंतता आसतले हो. पूण इट वॉज लायक अ सायलंट मुवी, अ पॉझिटीव सायलंट मुवी फॉर मी विथ लॉट ऑफ पॉझिटीव वायब्स इन इट. सो असो म्हाजो एक्सपिरियन्स आसलो. जेन्ना आमी आयज कन्नडा राज्योत्सव दीस मनयता. सो राज्य म्हटल्यार कितें, आतां अशोक कुमार शेट्टी सरान सांगलें की म्हणजे म्हाका ते कन्नडान उलयताले, पूण म्हाका एक आय कूड ग्रास्प समथींग की ताणें म्हटलें देश पयलीं, राज्य मागीर आनी मागीर निमणो हांव. म्हाजी इवन आय एम अ नॅशनलिस्ट. हांव एक संघटनेचो हेड आसा, आमचे 400 मेंबर आसा. सो एक रिस्पॉन्सिबिलिटी आसता. रिस्पॉन्सिबिलिटी कितें म्हटलें म्हणटकीर एक वेगळोच एक आय कॅनॉट स्पेल इट आउट इन वर्ड्स. ते एक वेगळो एक अनुभव आसता तो. सो जेन्ना तुमी म्हटलें की देश पयलीं राज्य मागीर आनी आपूण मरे लास्ट, पूण हें उलोवंक कशें शकता ते, बिकॉज ही इज कल्चरली रुटीड. हांव गेल्या वर्सा म्हज्या फॅमिली वांगडा हांव बिहार भोंवपाक गेल्लो. म्हजो एक मित्र आसा थंयसर बिहार. सगळे म्हणटात तूं बिहार कित्याक वता हॉलिडेज, इतली बरी बरी स्टेट्स आसा, खंय कश्मीर वच आनी खंय वच, केरला वच आनी खंय वच, तूं सगळें सोडून बिहार कित्याक वयता. हांवें सांगलें. आनी समहाव गेल्या वर्सा म्हाजी 4थी ट्रीप आसली बिहाराक. कसो तरी हांव बिहारूच पावता. हांव कितें म्हणजे ओडून व्हरता कितें कांय कळना. नो डावट म्हजो एक तो बरो एक खास मित्र आसा थंयसर, देवराज म्हणून. पूण हांव बिहार पावता आनी बिहार पावता म्हणटकूच बिहारा बद्दल कितें तर वागचें पडटा. आनी बिहार तुमी लर्नड लोक हांगा बसल्या. बिहार इज वन ऑफ द मोस्ट इम्पॉर्टंट स्टेट्स ऑफ द इंडियन सबकॉन्टिनेंट. म्हणजे जी सगळी रेव्होल्युशन जाली, जे सगळे म्हणजे बुद्धाक जे एनलायटनमेंट मेळ्ळो, हे सगळें बिहाराकूच जालें. व्हडली व्हडली जी गुप्ता मौर्यन हे जे डायनेस्टीज जाल्यो सगळ्यो बिहारानूच सुरू जाल्यो. नालंदा युनिवर्सिटी, जो आमी आतां सगळे एंट्रन्स एग्जाम्स दिता पळय, सगळे प्रोफेशनल कॉलेजीस सगळे गेले. सो दॅट एंट्रन्स एग्जाम एक्चुअली स्टार्टेड एट नालंदा. म्हणजे खुबशे सेंचुरीज पयलीं. जेपी मुवमेंट. एक्झॅक्टली, जेपी मुवमेंट म्हणजे येदे व्हडले जयप्रकाश नारायण. सो इतली इम्पॉर्टंट स्टेट ती. आनी जे म्हाका विचारताले, इवन दे वर लर्नड, बट तांच्यांनी रिसर्च केन्ना म्हणजे तेंच्यांनी बिहार म्हणजे आमी वायटच म्हणून वयता तांकां. तेजे फाटले इतिहास कितें तो कोण सोदूंक वचना. सो
जे बिहाराचे गव्हर्नर आहा सध्या ते एक गोंयकार आसा, राजेंद्र आर्लेकर सर, आनी ते आमचे मित्र, म्हणजे खूब तांकां आदर करता, रिस्पेक्ट करता, मित्र ना ते खूब वडील ते. सो ताणें म्हाका, हांवें ताका फोन केलो, सो ताणें म्हाका तूं राजभवनान यो म्हणपाक लागलो. आनी एक्झॅक्टली आमी गेल्ले 28 मे 2023 आनी मागीर आमचे ते जस्ट फॉर 4 days, 4 दीस आमचो थंय प्रोग्राम आसलो. म्हणजे खंय नालंदा गेले आनी खंय गेले, बौद्ध गया गेले. मागीर ते म्हणपाक तुमी या. आनी लकीली 19 तारीख आमी नालंदा वचपा भायर सरले, 28 तारीख पावले, 19 तारीख नालंदा वचपा भायर सरले, ओवरनायट थंय रावपाचें. तेन्ना ताणें म्हाका फोन केलो, तूं खंय आसा काय म्हणपाक लागलो. आमी म्हटलें आमी नालंदा. ना 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 तुमी राजभवनान यो म्हणपाक लागलो. 30 तारीख गोवा राज्य दिन आमी साजरो करता. जसो तुमी 1 नोव्हेंबराक साजरो केलो तसो गोंयचो घटक राज्य दीस हो 30 मे. सो तुमी या, आमी सेलिब्रेट करता. म्हटलें ना सर, आमी म्हटलें पावले, फुडें पावले. अरे म्हणपाक लागलो. मागीर जालें. मागीर आमी 1 तारीख 1 जुनाक ताका मेळ्ळे वचून. आनी ताजे कडेन एक भासाभास जाली. उलयता म्हणपाक लागले. मागीर ताका एक जस्ट विचारलें की तेजे पयलीं ते हिमाचल प्रदेशाचे गव्हर्नर आसले, थंयच्यान ते बिहाराक पावले. हांवें ताका जस्ट विचारलें, सर तुमकां हिमाचल लायक जाता काय बिहार लायक जालें? ते म्हणल्यार डेफिनेटली बिहार. हांगा म्हणपाक लागलो येदें व्हडलें राज्य आसा कम्पेर्ड टू हिमाचल प्रदेश, हांगा रिस्पॉन्सिबिलिटी वेगळी आसा. सगळें म्हणपाक लागलो एक वेगळेच आपल्याक हो एक्सपिरियन्स हो. आनी मागीर करता करता आमी क्रायमाचेर पावले. क्रायम म्हणजे जे समाज आसा थंय बऱ्यो आनी वायट गोश्टी घडटाच. दोनी बाजू आसता. कॉयन जसो आसा कॉयनाक दोनी बाजू आसता. सो उलयता उलयता क्रायमाचेर पावले आमी. ताका जस्ट विचारलें, सर बिहार, वाय बिहार इज सो नोटोरियस फेमस फॉर क्रायम्स? म्हणजे जे गुन्हे घडटा, जे क्रायम जाता ते म्हणजे अशें, म्हणजे तो बिहारी सामकें टेंटेड जाला. सो उलयता उलयता म्हणजे डिस्कशन जालें आमचें. आनी लास्टाक एक कन्क्लुजन आयलें फ्रॉम दॅट डिस्कशन की अशें कित्याक जाता. आनी इट कूड बी एनी स्टेट, इट कूड बी गोवा ऑल्सो. सो हें घडटा फकत एका कारणाक लागून म्हणपाक लागलो, बिकॉज दोज हू कमीट क्रायम, जे गुन्हे करता, दे आर नॉट कल्चरली रुटीड पीपल. म्हणजे तांचो आनी कल्चर, संस्कृतीचो संबंध पयस पयस खंयच ना. दो बिहार इज नोन फॉर अ स्टेट ऑफ IAS ऑफिसर्स, पण इतले लर्नड, इतले ब्रायट स्टुडंट्स आसा थंय, पूण ते लोक शिकून बिहारान रावपाक सोदना, खूब कमीच रावता. ते सगळे भायर सरले. आतां आमचे जर केडर पळयलो गोंयचो, आमी म्हणून एगमेंट केडरांतले IAS ऑफिसर आसा, बट बाकीच्या स्टेटींनी तुमी म्हाका दिसता 40 ते 50% सगळे बिहारीच आसता चडशे, ओ UPचे आसता इतले. सो इम्पॉर्टंट कितें सांगपाचें म्हटल्यार जो पर्यंत आमी कल्चरली रुटीड ना तो पर्यंत म्हाका दिसता आमी समाजान बदल घडोवप कशेंच शक्य ना आमकां. आनी म्हाका दिसता गोवा कन्नडा समाजाच्यो अश्यो ज्यो संघटना आसा हांचो मोठो वांटो आसा. दे हॅव लॉट ऑफ रिस्पॉन्सिबिलिटी ऑन देयर शोल्डर्स टू इनकल्केट दीस कल्चरल व्हॅल्यूज अमंग द सोसायटी अँड द मेंबर्स ऑफ द सोसायटी. जो पर्यंत आमी कल्चरली रुटीड ना तो पर्यंत म्हाका दिसता आमी समाज घडोवन एक बरे मनीस जावंक इट्स इम्पॉसिबल, अशें शक्यच ना तें. आनी काल आमी टायम्स ऑफ इंडियान एक उपक्रम करता, 1 म्हयन्यान 2 म्हयन्यान, टावन हॉल म्हणून. टावन हॉल म्हणजे आमी एका मानेस्ताक आपयता आमी. इट कूड बी अ ब्युरोक्रेट, इट कूड बी अ पॉलिटिशियन, आनी तेज्या वांगडा 1 वर आमी घालयता आनी वी आस्किंग रिलेटेड क्वेश्चन्स टू हीज डिपार्टमेंट, प्रोफेशन, हीज पार्टी आनी हीज पर्सनल लायफ ऑल्सो. सो काल आमच्या ऑफिसान संजीत रॉड्रिगीज आयिल्ले IAS ऑफिसर, जे स्मार्ट सिटी पणजे आसा पळय, जे तुमी सगळ्यांक तेजो त्रास जालो, तेजे ते हेड, बिकॉज ही इज हेडिंग दॅट वर्क्स ऑफ द स्मार्ट सिटी. सो उलयता उलयता तेणें सगळे स्मार्ट सिटी बद्दल सांगलें आमकां. आनी मागीर प्रश्न आयलो गार्बेज. सो संजीत हॅज बीन वर्किंग विथ द CCP कॉर्पोरेशन, म्हणजे पणजेची आमची म्युनिसिपॅलिटी आसा, इन वेरियस कॅपेसिटी. तेणें 20 वर्सां पयलीं एक मिशन चकाचक म्हणून सुरू केल्लें. म्हणजे जेन्ना आमी जेन्ना घरांत रावता, सोसायटीनी रावता, बिल्डिंगेन रावता, तेन्ना आमचो कचरो जनरेट जाता.
आनी आमचे एक टेंडन्सी आसा कचरो काडटा आमी डायरेक्ट उडयता. तो आमी सेग्रिगेट करना, म्हणजे वोलो कचरो सुको कचरो, ड्राय वेस्ट वेट वेस्ट. सो ही स्टार्टेड दीस कन्सेप्ट ऑफ सेग्रिगेशन एक 20-25 वर्सां पयलीं. आनी ताणें कितें सांगलें की तांकां अजून दे आर नॉट गेटिंग फूल सपोर्ट फ्रॉम दी कम्युनिटी. लोकां कडल्यान अजून 100% सपोर्ट मेळना फॉर सेग्रिगेशन ऑफ ड्राय वेस्ट आनी वेट वेस्ट. सो मागीर दे स्टार्टेड एड्युकेटींग पीपल. सोसायटीनी वचप, लोकांक मेळप, कितें मेळप, तांकां रिस्पॉन्स नेगेटीव मेळप. लोक तशेंच काडून खंय दर्यान उडयतात, खंय आहा तसोच सगळें करून, आनी मागीर ते सगळ्या कामगारांक ते त्रास जाता सेपरेट करपाक. सो हो उपक्रम तांचो फेल जालो. देन दे डिसायडेड टू गो टू युनिवर्सिटी. म्हणजे जेन्ना लोकां कडल्यान प्रतिसाद मेळना तेन्ना युनिवर्सिटीन गेले. युनिवर्सिटीन भुरग्यांक शिकयले तरी तांकां मातसो प्रतिसाद मेळ्ळो, नो डावट, पण इट वॉज नॉट फूल. सो अगेन द मिशन फेल्ड. देन दे वेंट टू स्कूल, हायर सेकंडरी. थंय तांकां आनी मातसो रिस्पॉन्स मेळ्ळो, बट अगेन द मिशन फेल्ड. आनी काल ताणें आमकां सांगलें की आतां दे आर गेटींग ऑलमोस्ट मोर दॅन 90% रिस्पॉन्स, बिकॉज ताणें लोकांक सांगून पळयलें फेल जालें, युनिवर्सिटीन गेले फेल जाले, स्कुलान गेले फेल जाले. आतां ते प्रायमरी स्कुलान टार्गेट केले भुरग्यांक, चिल्ड्रन बिटवीन द एज ऑफ 1 to 4 क्लास. आनी ताणें ही वॉज सो पॉझिटीव. ताणें इतलें म्हटलें की आमकां हें पयलीं कित्याक सुचोंक ना. आमी पयलीं आनी चवथीच्या भुरग्यांक आमी एड्युकेट केले आनी दे प्रेशरायज द्या फॅमिली मेंबर्स की सेग्रिगेशन अशेंच जावपाक जाय. आनी म्हणपाक लागलो ड्राय आनी वेट वेस्ट इतल्याचेर थांबूंक ना. वेट वेस्ट गेलोच कुशीक, ड्राय वेस्टान मागीर प्लास्टीक, ग्लास, पेपर ह्यो सगळ्यो गजाली म्हणपाक लागले वेगळ्यो जावपाक लागले. आनी हें शक्य कित्याक जालें? फक्त भुरग्यांक लागून. आनी खंयच्या भुरगीं? प्रायमरीची भुरगीं. म्हणजे हांव कित्याक सांगता हें, जेन्ना वी आर थिंकींग ऑफ बीइंग कल्चरली रुटीड पीपल, हे व्हडल्यां कडेन जावपाचें ना. कशें जावपाक शकता? बिकॉज वी आर ऑलरेडी लिव्हिंग इन अ फिक्स फ्रेम ऑफ मायंड. तें बदलूं शकना, कित्याक इट्स टू लेट. नाजाल्यार एक व्हडलें रेनेसान्स जावचें पडटलें. बेस्ट इज एड्युकेट यंग चिल्ड्रन. सारकी भुरग्यांक जर आमी आतां जर कल्चरली स्ट्रॉंग केले, रुटीड केले, तर म्हाका दिसता फ्युचर चड पयस ना. आनी भुरगीं आमचें फ्युचर. आनी भुरग्यांक एड्युकेट केले कल्चरली जाल्यार आमकां दिसता एक बरो स्ट्रॉंग समाज, एक कल्चरली रुटीड समाज आमकां 100% मेळटलो. आनी क्रायम जे आमी क्रायम करता हें म्हाका दिसता खंय तरी कितलेशेच पटीन म्हाका दिसता कमी करपाक आमकां यश मेळटलें. सो आवर टार्गेट शूड बी किड्स, चिल्ड्रन, म्हणजे जी प्रायमरीन भुरगीं आसा. हांगा टिचर्सूय आसतले खूब, तांकांय पडटा आसतलें. सो आमी भुरग्यांक मोल्ड करया. आनी आतां जे 40 वर्सां जाले हांव तेन्ना परबी भेटयतां गोवा कन्नडा समाजान. तांणी खूब काम केलां आयज पर्यंत. जे बाकीचे फॉर्मर प्रेसिडेंट आसतात तांच्यांनी खूब काम, पयलींच्या कमिटीनी बरें काम केलां. पूण म्हाका दिसता आवर टार्गेट शूड बी किड्स. आमी भुरग्यांक बरी देख दिवया, आमी भुरग्यांक कल्चर कितें, संस्कृती शिकोवया आनी तांकां कल्चरली स्ट्रॉंग करया. आनी जर ते कल्चरली जर एट्रॅक्ट जाले, म्हाका दिसता समाज एज अ होल आमी सगळेच कल्चरली स्ट्रॉंग जातले. आनी गोवा कन्नडा समाजाच्या संघटनांक एक बरो तेंको आनी बरें बळगें मेळटलें अशेंच मुखार काम करपाक आनी स्ट्रॉंगली काम करपाक. इतलें सांगून हांव चड तुमचो वेळ घेना. परत एकदां तुमकां सगळ्यांक आयच्या दिसाच्यो शुभेच्छा दिता. तुमी अशेंच युनायटेडली काम करचें, एकामेकाक रेस्पेद दिवचो. कित्याक हांव आतां हनुमंत गोरवारकरा कडल्यान उलयतालो. सो ताणें म्हटलें तुका कन्नड कळटा. हांवें म्हटलें म्हाका चड कळना, थोडी समजना म्हटलें. आय कूड स्पीक समथींग बट आय वोंट बी एबल टू स्पीक. तो म्हणपाक लागलो आपुणूय कन्फ्यूज जाता. हांव म्हटलें तुमी कशें कन्फ्यूज जाता? आपूण म्हणलो बॉर्न एंड ब्रॉट अप इन गोवा. हांव ताजे कडेन उलयलो. जेन्ना ताजे कडेन उलयलो तेन्ना ताजो एक्सेंट इज लायक एनी अदर गोवन. जर ताका नांव विचारलें तेन्ना कळटा बाबा ही इज अ कन्नडिका म्हणून. नाजाल्यार जर आनी ते कोच बरे पैकी कोच म्हाका आतां जाणून येयलें की इज अ कराटे कोच. पूण हांव कित्याक सांगता, आमी इतले क्लोजली कनेक्टेड आसा गोवा कर्नाटका. म्हाका दिसता ही इज अ लायव्ह एग्जाम्पल. म्हणजे ही हिमसेल्फ इज गेटिंग कन्फ्यूज इन द कन्नड लँग्वेज.
आनी कोंकणींतले फ्लॉलस उलयता तो. सो दीस इज द बॉन्डिंग, स्ट्रॉंग बॉन्डिंग. आनी हांव प्रेसिडेंटाक सांगूंक सोदता अरुण कुमार सरांक की ताणें एक कन्सेप्ट मारलो, कोकम, कन्नड, कोंकणी आनी मराठी हांचो एक संगम करून एक व्हडलो एक इव्हेंट करपाचो तांचो एक कन्सेप्ट आसा. श्रीनिवास पै बाबांक सांगता, प्रकाशाक सांगता की आमी एज अ गोवा युनियन ऑफ जर्नलिस्ट आमचो कितें तुमकां आदर जाय, हेल्प जाय, हांव इन माय कॅपेसिटी, पर्सनल कॅपेसिटी आमचो 100% तुमकां तेंको आसा. आनी हो इव्हेंट खरेंच एक वेगळो कन्सेप्ट आसा, एक वेगळ्या डायमेन्शनान हो इव्हेंट तुमी जर करशात, इट विल बी अ ग्रँड सक्सेस एंड वी कूड हॅव इट एवरी year and year after that. So I wish you all the best and all the success. Thank you very much. ಎಲ್ಲರಿಗೂ ನಮಸ್ಕಾರ. ಇವತ್ತು ಗೋವಾ ಕನ್ನಡ ಸಮಾಜದಿಂದ ಅದು ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮ ಇಲ್ಲಿ ಮಾಡಾಕತ್ತೇವೆ. ಸೊ ಇಲ್ಲಿ ವೇದಿಕೆ ಮಾಡ್ಕೊಂತಾರ ಅವರು ನಮ್ಮ ಉಪಸ್ಥಿತಿದ್ದವರು ಅಶೋಕ್ ಶೆಟ್ಟಿ ಅವರು ಮತ್ತು ನಮ್ಮ ರಾಜ್ ತಿಲಕ್ ನಾಯ್ಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಗೋವಾ ಕನ್ನಡ ಸಮಾಜ ಪೂರ್ಣ 40 ವರ್ಷದಿಂದ ಈ ಕಲ್ಚರಲ್ ಪ್ರೋಗ್ರಾಮ ಈ ಥರ ನಮ್ಮ ಗೋವಾದಲ್ಲಿ ಇಲ್ಲಿ ಮಾಡಾಕತ್ತಾರ ಅಂತ ನಮಗಿದು ಎಲ್ಲ ಕಲ್ಚರ್ ಉಳಿಸ್ಕೊಂಡು ಹೋಗಿ ಮತ್ತು ಎಲ್ಲ ಚಲೋ ರೀತಿಯಿಂದ ಇವರು ಅಂದ್ರೆ ಸಂಘಟನೆ ಮಾಡ್ಕೊಂತ ಇವರು ಈ ಥರ ಇಷ್ಟು ಲಾಂಗ್ ಜರ್ನಿ ಬಂದು ಇಲ್ಲಿ ಗೋವಾದಲ್ಲಿ ಅವ್ರು ಮಾಡಕ್ಕೆ ಕಾಣೋದು ಅವ್ರ ದೊಡ್ಡ ಒಂದು ಖುಷಿ ಪಡ್ತೀನಿ. ಸೊ ಇವತ್ತು ನಮ್ಮ ಸರ್ ರಾಜ್ ತಿಲಕರ್ ಅವ್ರು ಹೇಳಿದ ಪ್ರಕಾರ ಕನ್ನಡ ಒಂದು ಸ್ವಲ್ಪ ನನಗೆ ಇದು ಆಗ್ತದೆ ರೀ. ಯಾಕೆ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇಲ್ಲಿ ಬಂದಿಗಳನ್ನ ನಮ್ಮ सर तुम्ही जे कितें उलयलें जशें की म्हणलें की कन्नड म्हाका एक मातशें कन्फ्युजन आसा, पूण तुमकां वेरी थँक्यू. कित्याक खूब नर्वस आशिल्लो हांव, कितें बाबा कितें उलयतलो कितें ना उलयतलो कळोन नाशिल्लो. तुमी आमचें काम मातशें खूब करून दिलें. सो आमी जशें यंग जनरेशन आसा, कोंकणी उलयता सर, जशें की आमी यंग जनरेशन आसा हांगा आमचे गोंयचे, जशें की आमी हांगाच बॉर्न एंड ब्रॉट अप जाल्ले आसा. सो अशें आमचें कल्चर जे कन्नड कल्चर आसा, आमची संस्कृती आसा, अशेंच आमी बरे तरेचें अशेंच जोडून वचून सगळे आमचे यंग जनरेशन जशें की हांगा आमचे आवय बापूय कितें आसा ते कन्नड थंय हे जाल्या, बट येवन हांगा आमचे सगळे काम आनी हे ते करता. पण आमी जशें यंग जनरेशन जशें की कोण बॉर्न एंड ब्रॉट अप हांगा गोंयान आसा ते हिशोबान आमी आमचो कल्चर जावं आमचो संस्कृती हे बरे रितीन आमी अशें घडोवन चलोवन वचून कार्यक्रम अशें करचे इन फ्युचराक अशें कितें म्हणून हांव मागणी करता. हे सांगून हांव 2 उतरां म्हाजी सोंपोवंक सोदतां. आनी एक सांगचें म्हणल्यार की गोवा कन्नड समाज आज म्हाका हांगा आपोवन हें इन्विटेशन दिवन म्हाका खूब मनांतल्यान हांव तुमकां देव बरें करूं म्हणटा. सो 9ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ವೇದಿಕೆಯ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಕಳೆದ 16 ವರ್ಷಗಳಿಂದ ಸಭಾ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮಾತಾಡ್ತಿದ್ದೆ ನಾನು. ಒಂದನಾರ್ಪಣೆಯನ್ನು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಿದ್ರು, ಯಾರನ್ನು ಬಿಟ್ಟು ನನ್ನನ್ನೇ ಕೇಳ್ತಿದ್ರು, ಅವ್ರ ಹೆಸರು ಯಾಕೆ ಕೇಳಿಲ್ಲ, ಇವ್ರ ಹೆಸರು ಯಾಕೆ ಕೇಳಿಲ್ಲ ಅಂತೇಳಿ. ವಿಶೇಷವಾಗಿ ಇದೇ ಸಭಾಂಗಣದಲ್ಲಿ ಕಳೆದ 2 ತಿಂಗಳ ಹಿಂದೆ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಬಾದಾಮಿಯವರು ಕೆಲಸವನ್ನು ಗುರುತಿಸಿ ಹಾಗೂ ಪಣಜಿಯಲ್ಲಿರುವ ನಿಮ್ಮಂಥ ಎಲ್ಲ ಸಹೃದಯರು ಈ ಒಂದು 40 ವರ್ಷದ ಇತಿಹಾಸ ಇರುವ ಗೋವಾ ಕನ್ನಡ ಸಮಾಜ ಸಂಸ್ಥೆಯ ಜವಾಬ್ದಾರಿಯನ್ನು ಶ್ರೀಯುತ ಮಲ್ಲಿಕಾರ್ಜುನ ಬಾದಾಮಿಯವರ ನನಗೆ ಹಸ್ತಾಂತರಿಸಿದ್ದಾರೆ. ಮೊದಲನೇ ಕಾರ್ಯಕ್ರಮ ಇದು. 16 ವರ್ಷಗಳ ನಂತರ ನಾನು ಸ್ವಾಗತ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಅವಧಿಯ ಮುಗಿಯುವವರೆಗೂ ನಾನು ಈ ಸ್ವಾಗತ ಮಾಡೋದೊಂದು ಜವಾಬ್ದಾರಿ ನನ್ನದಿರ್ತದೆ. ವಿಶೇಷವಾಗಿ ಇವತ್ತಿನ ನಾವು ಏನು ನವೆಂಬರ್ 30ರಂದು ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನದಿಂದ ಬಹಳ ದೂರದಿಂದ ಬಂದು ಶ್ರೀಯುತ ಚಂದ್ರಶೇಖರ್ ವಾಲ್ಮೀಕಿಯವರು ಕನ್ನಡದ ರಕ್ಷಣಾ ವೇದಿಕೆಯ ವಾಸ್ಕೋದಲ್ಲಿರುವವರು, ತುಂಬ ಕ್ರಿಯಾಶೀಲ ವ್ಯಕ್ತಿ, ಕನ್ನಡದ ಮೇಲೆ ಬಹಳ ಅಭಿಮಾನದಿಂದ ನಮ್ಮ ಆಮಂತ್ರಣ ಪತ್ರಿಕೆ ನೋಡಿ ಒಂದು ಸ್ವರ ಹಾಕಿದ್ರು, ನನಗೊಂದು ಅವಕಾಶ ಕೊಡಿ ಅರುಣ್ ಕುಮಾರ್ ಅವರೇ, ನಾನು ಬಂದು ಹಾಡ್ತೇನೆ ಅಂತೇಳಿ. 1 ದಿನಗಳ ಹಿಂದೆ ಕನ್ನಡೋತ್ಸವ ಕಾರ್ಯಕ್ರಮ, ಕನ್ನಡದ ಮೇಲೆ ಅಭಿಮಾನದಿಂದ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಹೆಸರು ಹಾಕಲಿಲ್ಲ. ಬಹಳ ಸುಂದರವಾಗಿ ಎಲ್ಲಕ್ಕಿಂತ ವಿಶೇಷವಾಗಿ ತಮ್ಮ ಅಭಿಮಾನ ನಮ್ಮ ಸಂಸ್ಥೆಯ ಮೇಲೆ ಹಾಗೂ ಪಣಜಿ ಕನ್ನಡದ ಮೇಲೆ ನಿಮಗೆ ಇಟ್ಟಿದ್ದಕ್ಕೆ ಹಾಗೂ ಸುಂದರವಾಗಿ ಕನ್ನಡ ಗೀತೆಗಳನ್ನು ಮಧುರವಾಗಿ ಹಾಡಿದ್ದೀರಿ. ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ನಮ್ಮ ಪ್ರತಿ ವರ್ಷ ನಾವು
40 ವರ್ಷಗಳ ಹಿಂದೆ ನಮ್ಮ ಬೆಳೆದು ಬಂದಂಥ ಈ ಗೋವಾ ಕನ್ನಡ ಸಮಾಜದ ಸಂಸ್ಥೆ ಕಳೆದ ವರ್ಷ ಮಲ್ಲಿಕಾರ್ಜುನ ಬಾದಾಮಿಯವರ ಅಧಿಕಾರದಲ್ಲಿ ಇದೇ ದಿನ 30ನೇ ತಾರೀಕು ಇದೇ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿತ್ತು. ಗೋವಾ BJPಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ತನಾಡೆಯವರು, ಸದಾನಂದ ತನಾಡೆಯವರು, ಹಾಗೂ ಶ್ರೀಯುತ ನೀಲಕಂಠ ಹಳಣ್ಕರ್ ಅವರು, ಹಾಗೂ ಅದೇ ರೀತಿ ಶ್ರೀಯುತ ಧ್ರುವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಇದೇ ಸಭಾಂಗಣದಲ್ಲಿ ಇದ್ದರು. ಹಾಗೆ ಅವತ್ತಿನ ದಿನ ಶ್ರೀಯುತ ಧ್ರುವಕುಮಾರ್ ಅವರು ನಮಗೊಂದು ಆಶ್ವಾಸನೆ ನೀಡಿದರು, ನೀವು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತೀರಿ, ನಾನು ನನ್ನ ಹೆಸರಿನಲ್ಲಿ ಅಥವಾ ನನ್ನ ಮಕ್ಕಳ ಹೆಸರಿನಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ದಿನದಂದೇ 20,000 ದೇಣಿಗೆಯಾಗಿ ನಿಮಗೆ ಕೊಡ್ತೇನೆ ಅಂತೇಳಿ ಅದನ್ನು ಕೂಡ ಅವರೇ ನೆನಪು ಮಾಡಿ ಅವ್ರ ಮಕ್ಕಳ ಹೆಸರಲ್ಲಿ ಡಿ ಶಾಲಿನಿ ಮತ್ತು ಡಿ ಮಾಲಿನಿ ಹೆಸರಲ್ಲಿ ನಿನ್ನೆ ನಮ್ಮ ಸಂಘಕ್ಕೆ ಅದನ್ನು ಹಸ್ತಾಂತರಿಸಿದ್ದಾರೆ. ಅದು ನಾವು ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಅವರು ಇರೋದು ಬೆಂಗಳೂರಿನಲ್ಲಿ. ಅವ್ರನ್ನ ವಿಶೇಷವಾಗಿ ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಮ್ಮ ಗೋವಾ ಕನ್ನಡ ಸಮಾಜದ ಅಡ್ವೈಸರ್ ಅಂತೇಳಿ, ಆನರರಿ ಅಡ್ವೈಸರು, ಸಲಹೆಗಾರರು ಅಂತೇಳಿ ನಾವು ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ನಮ್ಮ ಲೆಟರ್ನಲ್ಲಿ ಕೂಡ ಅವ್ರ ಹೆಸರು ಕೂಡ ಮೇಲೆ ಹಾಕಿದ್ದೇವೆ. ಬೆಂಗಳೂರಿನಲ್ಲಿ ಸಂಪೂರ್ಣ ಸಹಕಾರ ಕೊಡುವಂಥ ಸಹೃದಯ ಕನ್ನಡಿಗರು, ನಿವೃತ್ತ ಅಧಿಕಾರಿಗಳು. ಆದಮೇಲೆ ನಾವು 40 ವರ್ಷಗಳಿಂದ ಗೋವಾ ಕನ್ನಡ ಸಮಾಜ ಸಂಸ್ಥೆ ಕನ್ನಡವನ್ನು ಕಲ್ಪವೃಕ್ಷದಂತೆ ಬೆಳೆಸ್ತಿದ್ದೇವೆ. ನಮಗೆ ಸ್ವಲ್ಪ ಪ್ರೇಕ್ಷಕರು ಬರೋದು ಕಡಿಮೆ ಆಗಿರ್ಬೋದು. ಕೆಲವು ಸಲ ನಾವು ಕಾರ್ಯಕ್ರಮ ಮಾಡುವ ಹೊತ್ತು ಸ್ವಲ್ಪ ಬದಲಾಗಿರ್ತದೆ. ಬೆಳಗ್ಗೆ ಮಾಡಬೇಕು, ಸಂಜೆ ಮಾಡಬೇಕು. ನಮಗೆ ನಮ್ಮ ಯಥಾಶಕ್ತಿಗೆ ಸಭಾಂಗಣ ಒದಗುವುದು ಇದು ಒಂದೇ ಸಭಾಂಗಣ. ಸಾಕಷ್ಟು ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೇನೆ, ಯಾಕೆಂದರೆ ಅಧ್ಯಕ್ಷರಾಗಿದ್ದ ಕಡೆ ಯಾವುದು ಒಂದು ಇಂಗ್ಲೀಷ್ ಬಂದರೂ ನಡೆಸಿ ಯಾರಾದರೂ ಕೇಳ್ಬೋದು. ಆಮೇಲೆ ಅದು ಅದಕ್ಕೆ ಕನ್ನಡದಲ್ಲಿ ಉತ್ತರ ಕೊಡೋ ಪ್ರಯತ್ನ ನಾನು ಮಾಡ್ತೇನೆ. ಹಾಗೆ ನಾವು ಇವತ್ತು ನಮಗೆ ಈ 30ನೇ ತಾರೀಕು ನವೆಂಬರ್ ತಿಂಗಳ ಒಳಗಾಗಿ ನಾವು ರಾಜ್ಯೋತ್ಸವ ಮಾಡಬೇಕಾದ್ದರಿಂದ ನಮಗೆ ಬೇರೆ ದಿನಾಂಕಗಳು ಸರಿಯಾಗಿ ಸಿಗದೇ ಇದ್ದರಿಂದ ನಾವು ಇವತ್ತು ಇದನ್ನು ಬುಕ್ಕಿಂಗ್ ಮಾಡಿ ನಾವು ಈ ಸಭಾಂಗಣವನ್ನು ನಿಗದಿ ಮಾಡಿ ನಾವು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ಸಾಕಷ್ಟು ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ವಾಗತ ಹೇಳುವ ಮೊದಲು ನನ್ನ ಜವಾಬ್ದಾರಿಯಲ್ಲಿ ನನಗೆ ಇದು ಮೊದಲನೇ ಕಾರ್ಯಕ್ರಮ. ವಿಶೇಷವಾಗಿ ನಮಗೆ ಕನ್ನಡಿಗರು ಬರ್ತಾರಾ ಇಲ್ಲವೋ ಅನ್ನೋ ಒಂದು ಭಾಳಷ್ಟು ಭಯ ಇತ್ತು. ಪ್ರಕಾಶ್ ಭಟ್ಟರ ಸಲಹೆಯಂತೆ ನಾವೊಂದು ಕೇಳಿ ನೋಡಿದ್ದೇವೆ, ವಿಚಾರ ಮಾಡಿ. ಹಾಗೆ ನಮಗೆ ಮೊದಲಾಗಿ ಸ್ಪಂದಿಸಿದವರು ಶ್ರೀ ಲಲಿತಾ ಭಜನ ಮಂಡಳಿ ಪಣಜಿ, ರಾಜೇಶ್ವರಿ ಮತ್ತು ಅವರ ಸಂಘದವರು. ಏಕೆಂದರೆ ಆ ಕಡೆ ತಿರುಗಿ ನೋಡಿದರೆ ಅವರು ಸಂಪೂರ್ಣ ಅವರ ಕಲಾವಿದರಿಂದ ಗುರುತಿಸಿರುತ್ತೆ. ಯಾಕೆಂದರೆ ಒಂದೇ ವಸ್ತ್ರ ವಿನ್ಯಾಸದಲ್ಲಿದ್ದಾರೆ. ತಮಗೆ ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು ಈ ನವೆಂಬರ್ನಲ್ಲಿ ಮಾಡಬೇಕಾದ 16 ಮತ್ತು 17ಕ್ಕೆ ನಿಗದಿಯಾದ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ಕರ್ನಾಟಕ ನಾಟಕ ಅಕಾಡೆಮಿ, ಹಾಗೆ ಸಾಹಿತ್ಯ ಅಕಾಡೆಮಿ ಹಾಗೂ ಕನಕದಾಸ ಅಧ್ಯಯನ ಕೇಂದ್ರ, ಸರ್ಕಾರದ ಅಧೀನದಲ್ಲಿರುವಂಥ ಈ 3 ಸಂಸ್ಥೆ ಜೊತೆಗೆ ನಮ್ಮ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆ ಆಯೋಜನೆ ಕಾರ್ಯಕ್ರಮದಲ್ಲಿ ನಾಡಗೀತೆ ಮತ್ತು ಕೆಲವೊಂದಷ್ಟು ನೃತ್ಯ ರೂಪಗಳನ್ನು ನಾವು ಮಾಡ್ತೇವೆ ಅಂತ ಕೂಡ ಅವರು ಹೇಳಿದರು. ಆಕಸ್ಮಿಕವಾಗಿ ಆ ಸರ್ಕಾರದ ಕಾರ್ಯಕ್ರಮ ರದ್ದಾಗಿ ಮುಂದೆ ಹೋಗಿದೆ. ಜನವರಿ ಕೊನೆಯಲ್ಲಿ ಅಥವಾ ಫೆಬ್ರವರಿಯಲ್ಲಿ ನಡೀತದೆ. ವಿಶೇಷವಾಗಿ ತಾವು ಕನ್ನಡದ ಮೇಲೆ ಅಭಿಮಾನದಿಂದ ಬಂದು ನಮ್ಮ ಈ ಕಾರ್ಯಕ್ರಮ ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ. ಮುಂದೂ ಕೂಡ ನೃತ್ಯಗಳನ್ನು ಮಾಡಲಿಕ್ಕಿದ್ದೀರಿ. ತಮ್ಮ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಕನ್ನಡ ಉಳಿಸುವ ಪ್ರಯತ್ನ ಮಾಡೋದು ಅಗತ್ಯ ಇಲ್ಲ, ಬೆಳೆಸುವ ಪ್ರಯತ್ನ ಅಂತೂ ಮಾಡೋಣ. ಯಾಕೆಂದರೆ ಕನ್ನಡ ಅಂತ ಹೇಳಿ ಒಂದು ಕಲ್ಪವೃಕ್ಷದ ಮರ ಇದ್ದ ಹಾಗೆ. ನಾವು ಸಾಕಷ್ಟು ಕನ್ನಡಿಗರು ಬೇರೆ ರೀತಿಯಲ್ಲಾದರೂ ಎಲ್ಲದೂ ನುಡಿದಂತೆ ನಡೀಲಿಕ್ಕೆ ಆಗೋದಿಲ್ಲ. ನಡೆದಂತೆನಾದರೂ ಮತ್ತೆ ನುಡಿಯೋ ಪ್ರಯತ್ನ ಅಂತೂ ನಾವು ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ನಾವು ಕನ್ನಡವನ್ನು ಬೆಳೆಸ್ತೇವೆ. ಕಾರ್ಯಕ್ರಮ ಎಷ್ಟು ಮಾಡ್ತೇವೆ, ಯಾವ್ಯಾವ ರೀತಿಯಲ್ಲಿ ಮಾಡ್ತೇವೆ, ಮತ್ತು ನಾವು ಇನ್ನೂ ಮುಂದೆ ಕೂಡ ನನ್ನ ಅವಧಿಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಯಾಕೆಂದರೆ ಎಲ್ಲ ವಿಭಾಗದಲ್ಲಿ ನಾನು ಚಿಕ್ಕವನು. ಪಣಜಿಯಲ್ಲಿ ನಾವು ಮಾಡ್ತಿರುವಂಥ ಈ ಕನ್ನಡ ಸಮಾಜ ಕಾರ್ಯಕ್ರಮಗಳಲ್ಲಿ ಅಥವಾ ಮುಂದೆ ಯಾವುದೇ ರೂಪುರೇಷೆಗಳಲ್ಲಿ ತಮ್ಮ ಏನಾದರೂ ಕಾರ್ಯಕ್ರಮಗಳು ಬೇರೆ ರೀತಿ ಮಾಡೋದ್ರಿಂದ ತಮ್ಮ ಸಂಪೂರ್ಣ ಸಲಹೆ ಮತ್ತು ಸಹಕಾರಗಳು ನಮಗೆ ತಿಳಿಸಿ ನಾವು ಅದನ್ನು ಮಾಡುವ ಪ್ರಯತ್ನ ಖಂಡಿತ ಮಾಡ್ತೇವೆ. ಯಾವುದೇ ತಮ್ಮ ಅಭಿಪ್ರಾಯಗಳಿದ್ರೆ ನಮ್ಮಲ್ಲಿ ತಿಳಿಸಿ ಹೇಳಬಹುದು. ಸರ್ವಸಾಧಾರಣ ಸಭೆ ಮಾಡಿ ನಮ್ಮ ಸಮಾಜಕ್ಕೆ ಶ್ರೀಮತಿ ಅಖಿಲ ಕುಂದರು ರಾಜೀನಾಮೆ ನೀಡಿದ್ದರ ಪ್ರಯುಕ್ತ ಶ್ರೀಯುತ ಪ್ರಶಾಂತ್ ಜೈರವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಅವರು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮ ಮೊದಲೇ ನಿಗದಿ ಆದ್ದರಿಂದ ಪೂರ್ಣಕ್ಕೆ ಹೋಗೋ ಸಲುವಾಗಿ ಇವತ್ತು ಉಪಸ್ಥಿತಿ ಇಲ್ಲ. ಅವರು ನಮ್ಮ ಸಮಾಜದ ಈಗ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಚಿನ್ಮಯ್ MC ಅವರು ಲೇಖಕರು, ಸಾಹಿತಿಗಳು, ನೋಡಲಿಕ್ಕೂ ಭಾಳ ಚಿಕ್ಕದಾಗಿದೆ, ಪುಸ್ತಕ ಇದ್ದಾಗೆ ಇದ್ದಾರೆ. ಇವತ್ತು ಅಲ್ಲಿದ್ದಾರೆ ನಮ್ಮೊಂದಿಗೆ. ಎದ್ದಿನಿಲ್ಲಿ ಚಿನ್ಮಯ್ MC ಅವರೇ. ಅವರು ಮೂಲತಃ ದಾವಣಗೆರೆಯವರು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಪಣಜಿಯಲ್ಲಿ. ಅವರ ಇಚ್ಛಾನುಸಾರ ನಾವು ಅವರನ್ನು ಸಭೆ ಅನುಮತಿಯ ಮೇರೆಗೆ ಸದಸ್ಯರಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ನಾವು
ನಮ್ಮದಷ್ಟು ನಮ್ಮ ಪದಾಧಿಕಾರಿಗಳ ಒಂದಷ್ಟು ಯೋಜನೆಗಳಿದೆ, ಒಂದಷ್ಟು ಯೋಜನೆಗಳ ಮುಂದಿದೆ. ಎಷ್ಟು ನಡೀತದೆ ಎಷ್ಟು ಬಿಡ್ತದೆ ಗೊತ್ತಿಲ್ಲ. ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದ್ದರೆ ಇದಷ್ಟು ನಡಿಬೋದು ಅಂತ ನಾನು ತಮಗೆ ಒಂದು ಗಮನಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ನಾವೊಂದು ಪಿಕ್ನಿಕ್ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿ ಯಾಣಕ್ಕೆ ಮಾಡಬೇಕು ಅಂತ ಒಂದಷ್ಟು ಪ್ರಯತ್ನಗಳಿದೆ. ಎಲ್ಲವೂ ಒದಗಿ ಬಂದರೆ ಯಾಣಕ್ಕೆ ನಾವು ಪಿಕ್ನಿಕ್ ಮಾಡುವ 1.5 ದಿನದಲ್ಲಿ ನಮ್ಮ ಪ್ರಯತ್ನ ಇದೆ. ಆಮಂತ್ರಣ ಪತ್ರಿಕೆ ವಾಟ್ಸಪ್ ಮೂಲಕ ನಾವು ನಿಮಗೆ ಕಳಿಸ್ಬೋದು ಅಥವಾ ಸಂದೇಶ ಮೂಲಕ ಕಳಿಸ್ಬೋದು. ತಾವು ದಯಮಾಡಿ ತಾವು ತಮ್ಮ ಸನ್ಮಿತ್ರರು ಬೇರೆ ಬೇರೆ ಗ್ರೂಪ್ನಲ್ಲಿ ಎಲ್ಲರಿಗೂ ಕೂಡ ಅದನ್ನು ಕಳಿಸಿ ನಮ್ಮ ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮಕ್ಕೆ ಇರ್ಬೋದು ಉಳಿದ ಎಲ್ಲ ಕಾರ್ಯಕ್ರಮ ಕೂಡ ತಾವು ಸಹಕಾರ ಕೊಡಬೇಕಂತ ಕೇಳಿಕೊಡ್ತೇನೆ. ಅದೇ ರೀತಿ ಹಿಂದಿನ ನಾಟಕ ಅಕಾಡೆಮಿಯವರು ಮಾಡಬೇಕಿದ್ದ ಕಾರ್ಯಕ್ರಮ ಜನವರಿ ಕೊನೆಯಲ್ಲಿ ಅಥವಾ ಫೆಬ್ರವರಿ ಪ್ರಾರಂಭವಾಗುತ್ತೆ. 2 ದಿನದ ಕಾರ್ಯಕ್ರಮ ಇರುತ್ತೆ, ಸರ್ಕಾರಿ ಕಾರ್ಯಕ್ರಮ. ನಾವು ಗೋವಾದಲ್ಲಿರುವ ಎಲ್ಲ ಭಾಗಗಳ ಕನ್ನಡಿಗರಿಗೆ ಅವಕಾಶ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕಲೆ ಮತ್ತು ಸಂಸ್ಕೃತಿ ಉಳಿಸುವ ಸಲುವಾಗಿ ಆ ಮಾತ್ರ ಕಾರ್ಯಕ್ರಮ ಇರ್ತದೆ. ಹಾಗೆ ಡಿಸೆಂಬರ್ 17ಕ್ಕೆ ನಮ್ಮ ಸಮಾಜದ ಉಪಾಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸ ಪೈ ಅವರ ಸಲಹೆ ಮೇರೆಗೆ ಗೋವಾ ಕೇಸರಿ, ಸಿ ಮೀಡಿಯಾ ಹಾಗೂ ಗೋವಾ ಕನ್ನಡ ಸಮಾಜ ಇವು 3 ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ, ಬ್ಲಡ್ ಕ್ಯಾಂಪ್, ಹಾಗೂ ಅದೇ ರೀತಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಸತ್ಕಾರ ಮಾಡುವ, ಅವರ ಮನೆಗೆ ಅವರಿಗೆ ಸತ್ಕಾರ ಮಾಡುವ ಒಂದು ನಾವು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೇವೆ. ಈ ವರ್ಷ ಕೂಡ ಅವರ ಮನೆಗೆ ಹೋಗಿ ಮಾಡ್ತೇವೆ. ದಯಮಾಡಿ ಅದಕ್ಕೂ ಕೂಡ ತಾವೆಲ್ಲರೂ ಆಗಮಿಸಬೇಕು. ಅದೇ ರೀತಿ ದರಾ ಬೇಂದ್ರೆಯವರ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ನಮ್ಮ ದರಾ ಬೇಂದ್ರೆಯವರು ಜನವರಿ ಯಾವುದೋ ಒಂದು ದಿನಗಳಲ್ಲಿ ಅವರು ಹುಟ್ಟಿದ ದಿನ ಇರುತ್ತೆ. ಅದೇ ದಿನದಂದು ನಾವು ಮಾಡಬೇಕಂತ ಒಂದು ಸಂಕಲ್ಪ ಇದೆ. ಸ್ವಲ್ಪ ಅದರ ಮೊದಲು ಆಗಬಹುದು. ಆ ಕಾರ್ಯಕ್ರಮ ಕೂಡ ತಮ್ಮ ಸಹಕಾರ ಬೇಕು. ವಿಶೇಷವಾಗಿ ಸಾಕಷ್ಟು ಜನರ ಸಲಹೆ ಮೇರೆಗೆ ನಾವೊಂದು 40 ವರ್ಷ ಈ ವರ್ಷದಲ್ಲಿ ಒಂದು ವಿಶೇಷ ಸಂಚಿಕೆ ಬಿಡುಗಡೆ ಮಾಡ್ತಾ ಇದ್ದೇವೆ, ಮಾಣಿಕ್ಯ ಮಹೋತ್ಸವ ಅಂತ. ಯಾಕೆಂದ್ರೆ ಕೂಡ ನನಗೂ ಇದು ಗೊತ್ತಿರಲಿಲ್ಲ. ಹಿಂದಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಮಹಾಬಲ್ ಭಟ್ ಅವರು ವಿಶೇಷವಾಗಿ ನಮ್ಮ ಈ ನೂತನ ಪದಾಧಿಕಾರಿಗಳ ಲೆಟ್ರೇಟ್ ಮತ್ತು ಕೆಲವೊಂದಷ್ಟು ವಿನ್ಯಾಸಗಳನ್ನು ಕ್ರಿಯೇಷನನ್ನು ಅವರೇ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಬಣ್ಣ ಕೂಡ ಸ್ವಲ್ಪ ಡಿಮ್ ಆಗಿತ್ತು. ನಾನು ಅದನ್ನು ನೋಡಿ ಅವ್ರಿಗೆ ಹೇಳಿದೆ, ಬಟ್ರೆ ಸ್ವಲ್ಪ ಬಣ್ಣ ಡಿಮ್ ಆಗಲಿಲ್ಲ ಅದು ಲೆಟ್ರೇಟಲ್ಲಿ ಅಂತ. ಇಲ್ಲ, ಅದು ಮಾಣಿಕ್ಯ ಮಹೋತ್ಸವದ ಕಲ್ಲರೇ ಹಾಗೆ ಮಾಣಿಕ್ಯ ಮಹೋತ್ಸವ, ಅದನ್ನು ಹಾಗೆ ಮಾಡಿದ್ದೀನಿ ಅಂತೇಳಿ. ಅದೇ ರೀತಿ ಅವರ ಸಲಹೆಯಂತೆ ನಮ್ಮ ಲೆಟ್ರೇಟ್ ಕೂಡ ಮಾಣಿಕ್ಯ ಮಹೋತ್ಸವ ಬಣ್ಣದಲ್ಲೇ ಇದೆ. ಮಾಣಿಕ್ಯ ಮಹೋತ್ಸವ ಅಂಗವಾಗಿ ನಾವು ಒಂದು ವಿಶೇಷ ಸಂಚಿಕೆ ಮಾಡ್ತಾ ಇದ್ದೇವೆ. ಯಾರಾದರೂ ಕವಿತೆ, ಸಾಹಿತಿಗಳು, ಬೇರೆ ಬೇರೆ ರೀತಿಯಲ್ಲಿ ಯಾರಾದರೂ ಬರೆಯೋರಿದ್ದರೆ ಬರೆದು ಕೂಡ ಕೊಡ್ಬೋದು. ಜಾಹೀರಾತುಗಳನ್ನು ಕೂಡ ಕೊಡ್ಬೋದು. ಮುಂದಿನ ದಿನಗಳಿಗೆ ತಮ್ಮ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ಸಾಕಷ್ಟು ನಾವು ಕಾರ್ಯಕ್ರಮವನ್ನು ಮುಂದೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ನಾವು ಮಹಾಬಲ್ ಭಟ್ ಅವರು ನಮ್ಮ 40 ವರ್ಷದ ಇತಿಹಾಸದಲ್ಲಿ ಗೋವಾ ಕನ್ನಡ ಸಮಾಜದ ಪ್ರತಿಯೊಂದು ವಿನ್ಯಾಸಗಳು ಕೂಡ ವರ್ಣ ಯಾವುದೇ ಇದ್ರೂ ಕೂಡ ಪ್ರತಿಯೊಂದು ಮಹಾಬಲ್ ಭಟ್ ಅವರು ಮಾಡ್ಕೊಳ್ತಾ ಬಂದಂಥವ್ರು. ಅವರು ಅಧ್ಯಕ್ಷರ ಅವಧಿ ಮುಗಿದ ನಂತರ ನಾನಷ್ಟು ಹೊರಗಡೆ ಮಾಡಬೇಕಾಗಿ ಬಂತು. ಯಾಕೆಂದರೆ ಗೋವಾದಲ್ಲಿ ಕನ್ನಡ ಮಾಡೋರು ಭಾಳ ಕಡಿಮೆ. ಕನ್ನಡ ಬರೆದು ಕೊಟ್ಟರೆ ಶ್ರೀಯುತ ಕುಮಾರ್ ರಾಜಮಣಿ ಅವರು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ, ಹಿಂದೆ ಕೂತಿದ್ದಾರೆ, ಸ್ವಲ್ಪ ಮುಂದೆ ಕೂರೋದು ಕಡಿಮೆ. ಅವ್ರು ಮಾಡಿಕೊಡ್ತಾರೆ. ಯಾವುದೇ ಪ್ರಿಂಟು ರೆಡಿ ಮಾಡಿಕೊಟ್ರು ಮಾಡಿಕೊಡ್ತಾರೆ. ಕನ್ನಡ ಬರೋದಿಲ್ಲ, ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಕನ್ನಡ ಬರೀಕ್ಕೆ ಬರೋದಿಲ್ಲ. ಅವ್ರ ಮಿಸ್ಸಸ್ಸಿಗೆ ಮರಾಠಿ ಕೊಂಕಣಿ ಬರುತ್ತೆ, ಕನ್ನಡ ಬರೋದಿಲ್ಲ. ಧರ್ಮಪತ್ನಿಯವರಿಗೆ ವಿಶೇಷ ಆಕರ್ಷಣೆ ಅಂತ ಹೇಳಿದರೆ ಇವತ್ತು ಅವ್ರ ಮಗ ಸೈಕಲ್ನಲ್ಲಿ ಗಿನ್ನಿಸ್ ದಾಖಲೆ ಮಾಡಿ ಇವತ್ತು ನಮ್ಮೊಂದಿಗಿದ್ದಾರೆ, ಶ್ರೀಯುತ ವೈಭವ್ ರಾಜಮಣಿ ಅವರು. ನಮಗೂ ಕೂಡ ಅದು ಗೊತ್ತಿರಲಿಲ್ಲ, ಅವರು ಹೇಳಿದ್ದು ನನ್ನ ಮಗ ಗಿನ್ನಿಸ್ ದಾಖಲೆ ಮಾಡಿದರಾಗಿ ನಾವು ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಅವ್ರನ್ನ ಕೇಳ್ಕೊಂಡಿದ್ದು. ನಮಗೆ ಕಳೆದ ಒಂದು 8-10 ವರ್ಷಗಳಲ್ಲಿ ಅವರು ಪರಿಚಯ. ಹಿರಿಯರು, ಪರ್ವರಿಯಲ್ಲಿ ಅವರದ್ದು ವಾಸ. ಸಾಕಷ್ಟು ಗೋವಾದ ಜನತೆ ಕನ್ನಡ ಎಲ್ಲರಿಗೂ ಕೂಡ ಕಿರಪರಿಚಿತರು. ತೆರೆಯ ಮರೆಯ ಹಿಂದೆ ನಿಂತು ಕನ್ನಡಿಗರಿಗೆ ಗೋವಾದವರ ಜೊತೆಗೆ ಸಾಕಷ್ಟು ಒಡನಾಟ ಇಟ್ಟುಕೊಂಡವರು. ತುಂಬ ಪ್ರಾಮಾಣಿಕವಾಗಿ BJP ಪಕ್ಷದಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ಉನ್ನತ ಎತ್ತರಕ್ಕೆ ಏರಿದಂಥ ಸರ್ವಶ್ರೇಷ್ಠ ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬರು ಗುರುತಿಸುವಂಥ ಏಕೈಕ ವ್ಯಕ್ತಿತ್ವ ಇದೆ ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಅವರು. ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದಾಗ ರಾಜ್ಯಾಧ್ಯಕ್ಷರು ಬಂದಿರ್ಬೋದು ಅಥವಾ ಬೇರೆ ಬೇರೆ ಮಂತ್ರಿಗಳು ಬಂದಿರ್ಬೋದು. ನಮ್ದು ಯಾವುದೇ ಕಾರ್ಯಕ್ರಮ ಅಶೋಕ್ ಶೆಟ್ಟಿ ಇದ್ದರೆ ಪ್ರತಿಗೆ ಅವರು ನೋಡಿ ಮಾತಾಡ್ತಾರೆ, ಅಶೋಕ್ ಶೆಟ್ಟಿ ಇದ್ದು ಕೆಲ ಇಲ್ಲ ಬರ ಅಂತೇಳಿ ಅಷ್ಟು ಚಿರಪರಿಚಿತರು. ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು. ಹಾಗೆ ಕನ್ನಡ ಸಂಘಟನೆಗಳಲ್ಲಿ ಯಾರಿಗೆ ಏನೇ ತೊಂದರೆಗಳಾದರೆ, ಈಗ ಕಳೆದ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ತುಳುಕೂಟದವರು ಅವರಿಗೆ ಪ್ರಾಚೀನ ವಸ್ತು ಸಂಗ್ರಹದ ವಸ್ತು ಬರಬೇಕಿತ್ತು 2 ಟ್ರಕ್ ಮಂಗಳೂರಿಂದ. ಅದನ್ನು ಗೇಟಿನಲ್ಲಿ ಬಿಡದೇ ಅಶೋಕ್ ಶೆಟ್ಟಿ ಅವರು ಅದನ್ನು ವ್ಯವಸ್ಥೆ ಮಾಡಿದಂಥವ್ರು. ಅಷ್ಟು ಚುರುಕಾಗಿ ಕಡಿಮೆ ಕ್ಷಣಗಳಲ್ಲಿ ತುಂಬ ಪ್ರಾಮಾಣಿಕವಾಗಿ ಕನ್ನಡಿಗರಿಗೆ ಅಥವಾ ಬೇರೆ ಎಲ್ಲರಿಗೂ ಕೂಡ ಕೆಲಸ ಕಾರ್ಯವನ್ನು ನಿರ್ವಹಿಸಿದಂಥವರು. ಶ್ರೀಯುತ ಅನಿಲ್ ಸಹೋದರಿ ಕೂಡ ನಮ್ಮೊಂದಿಗಿದ್ದಾರೆ.
ಪತ್ರಿಕಾ ಮಾಧ್ಯಮದವರು ಶ್ರೀಯುತ ಪ್ರಕಾಶ್ ಭಟ್ ಅವರು ಕೂಡ ಇದ್ದಾರೆ. ಈ ಹಿಂದೆ ನಮಗೆ ಶ್ರೀನಿವಾಸ್ ಭೈರು ಕೂಡ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇವಾಗ ನಮ್ಮ ಸಮಿತಿಯಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವಿಶೇಷವಾಗಿ ನಾವು ಪ್ರತಿ ಕಾರ್ಯಕ್ರಮಕ್ಕೆ ಕರ್ನಾಟಕದ ಅತಿಥಿಗಳು ಹಾಗೂ ಗೋವಾದಲ್ಲಿರುವ ಕನ್ನಡ ಅತಿಥಿಗಳ ಜೊತೆಗೆ ಗೋವಾದಲ್ಲಿರುವ ಒಬ್ಬರ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ತರ್ತೇವೆ. ಈ ವಿಶೇಷವಾಗಿ ನಮಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪತ್ರಕಾರ ಶ್ರಮಿಕ ಸಂಘಟನಾ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ರಾಜ ತಿಲಕ್ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಗೋವಾ ಕನ್ನಡ ಸಮಾಜ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. गोवा कन्नड समाज संघटना साधारण 40 वर्षापासून ह्या पणजीमध्ये कर्नाटकाचे राज्यातल्या कला ಮತ್ತು ಸಂಸ್ಕೃತಿ आणि परंपरा आम्ही आराधन करत आलेला आहे. पणजीಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಪಣಜಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಹನುಮಂತ ಗೊರವರವರು ಕರಾಟೆ ಚಾಂಪಿಯನ್ ಅವರು ನಾವು ಹಿಂದೆ ಕಾರ್ಯಕ್ರಮಕ್ಕೆ 2 ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕಿತ್ತು. ನಮಗೆ ಬೇರೆ ಬೇರೆ ಸಂಘಟನೆ ಮುಖ್ಯಸ್ಥರು ಸಿಕ್ಕಿದ್ರಿಂದ ಅವರು ಮಾಡಲಿಕ್ಕೆ ಆಗಿರಲಿಲ್ಲ. ನಾವು ಕಳೆದ ದಿನಗಳಲ್ಲಿ ಅವ್ರನ್ನ ಕೇಳಿಕೊಂಡು ಅವರು ಸಂತೋಷದಿಂದ ಒಪ್ಪಿ ಈ ಸಾಹಿತ್ಯ ಪರಿಷತ್ ಪಣಜಿ ಘಟಕದ ಅಧ್ಯಕ್ಷರವರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ನಾನು ಗೋವಾ ಕನ್ನಡ ಸಮಾಜ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕ ಬಗ್ಗೆ ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಡಿಂಡಿಮ ಉತ್ಸವಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪುಣ್ಯಭೂಮಿ ಭಾರತ ಮಾತೆ, ನಮ್ಮೆಲ್ಲರ ಜನ್ಮಭೂಮಿ ಕರ್ನಾಟಕ ಮಾತೆ ಮತ್ತು ನಮ್ಮೆಲ್ಲರ ಅನ್ನಭೂಮಿ ಕರ್ಮಭೂಮಿ ಗೋಮಾಂತಕ ಮಾತೆಗೆ ನಮಸ್ಕರಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಥಮವಾಗಿ ಇಂದಿನ ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಅವರನ್ನು ಶ್ರೀ ಅರುಣ್ ಕುಮಾರ್ ಅವರು ವೇದಿಕೆ ಆಗಮಿಸಿ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ನಾಡಿನ ಹೊಳಪಿದು ಚೆಲುವ ನುಡಿಯಿದು ನಮ್ಮ ಬಲವಿದು ನಮ್ಮ ನಾಡಿನ ಹೊಳಪಿದು ಅಚ್ಚ ಕನ್ನಡದ ಸ್ವಚ್ಛ ಮನಗಳ ಹಚ್ಚ ಹಸುರಿನ ನೆಲೆಯಿದು ಅಚ್ಚ ಕನ್ನಡದ ಸ್ವಚ್ಛ ಮನಗಳ ಹಚ್ಚ ಹಸುರಿನ ನೆಲೆಯಿದು ಕನ್ನಡ ಚೆಲುವಿನ ಕನ್ನಡ ಕನ್ನಡ ಸೊಬಗಿನ ಕನ್ನಡ ಗಡಿಯ ಎಲ್ಲೆಯನ್ನು ಮೀರಿ ಬೆಳೆದಿಹ ನಮ್ಮ ಕನ್ನಡ ನುಡಿದು ಗಡಿಯ ಎಲ್ಲೆಯನ್ನು ಮೀರಿ ಬೆಳೆದಿಹ ನಮ್ಮ ಕನ್ನಡ ನುಡಿದು ಕಡಲ ತಡಿಯನು ಬಾಚಿಕೊಂಡಿಹ ಹಲವು ನೆಲೆಗಳ ಬೀಡಿದು ಕಡಲ ತಡಿಯನು ಬಾಚಿಕೊಂಡಿಹ ಹಲವು ನೆಲೆಗಳ ಬೀಡಿದು ಕನ್ನಡ ಚೆಲುವಿನ ಕನ್ನಡ ಕನ್ನಡ ಸೊಬಗಿನ ಕನ್ನಡ ಅನ್ಯ ಭಾಷೆಯ ದ್ವೇಷ ಮಾಡದೆ ನಮ್ಮತನವನ್ನು ಮೆರೆವೆವು ಅನ್ಯ ಭಾಷೆಯ ದ್ವೇಷ ಮಾಡದೆ ನಮ್ಮತನವನ್ನು ಮೆರೆವೆವು ಒಲವ ಹಂಚುತ್ತ ಬಲವ ಗಳಿಸುತ್ತ ದೇಶಕ್ಕಾಗಿಯೇ ದುಡಿವೆವು ಒಲವ ಹಂಚುತ್ತ ಬಲವ ಗಳಿಸುತ್ತ ದೇಶಕ್ಕಾಗಿಯೇ ದುಡಿವೆವು ಕನ್ನಡ ಚೆಲುವಿನ ಕನ್ನಡ ಕನ್ನಡ ಸೊಬಗಿನ ಕನ್ನಡ ಚೆಲುವ ನುಡಿದು ನಮ್ಮ ಬಲವಿದು ನಮ್ಮ ನಾಡಿನ ಹೊಳಪಿದು ಚೆಲುವ ನುಡಿದು ನಮ್ಮ ಬಲವಿದು ನಮ್ಮ ನಾಡಿನ ಹೊಳಪಿದು ಅಚ್ಚ ಕನ್ನಡದ ಸ್ವಚ್ಛ ಮನಗಳ ಹಚ್ಚ ಹಸುರಿನ ನೆಲೆಯಿದು ಅಚ್ಚ
ಕನ್ನಡದ ಸ್ವಚ್ಛ ಮನಗಳ ಹಚ್ಚ ಹಸುರಿನ ನೆಲೆಯಿದು. ಕನ್ನಡ ಚೆಲುವಿನ ಕನ್ನಡ, ಕನ್ನಡ ಸೊಬಗಿನ ಕನ್ನಡ, ಜನಮನ ಗೆಲ್ಲಲಿ ಕನ್ನಡ, ಎಲ್ಲೆಡೆ ಹರಡಲಿ ಕನ್ನಡ, ಸವಿಯ ನುಡಿದು ಕನ್ನಡ, ನಮ್ಮ ಉಸಿರಿದು ಕನ್ನಡ. ಜನಮನ ಗೆಲ್ಲಲಿ ಕನ್ನಡ, ಎಲ್ಲೆಡೆ ಹರಡಲಿ ಕನ್ನಡ, ಸವಿಯ ನುಡಿದು ಕನ್ನಡ, ನಮ್ಮ ಉಸಿರಿದು ಕನ್ನಡ, ನಮ್ಮ ಉಸಿರಿದು ಕನ್ನಡ, ನಮ್ಮ ಉಸಿರಿದು ಕನ್ನಡ. Ready? Come again. Wait one more. कर लोगे? Wait one more. ಅವರಿಗೆ ಉಪಾಧ್ಯಕ್ಷರಾದ ಶ್ರೀನಿವಾಸ ಪೈ ಅವರು ಹಾಗೂ ಸಂದೇಶ್ ಗಾಡವಿ ಅವರು ವೇದಿಕೆಗೆ ಬರಬೇಕು. ಸಂದೇಶ್ ಗಾಡವಿ ಹಾಗೂ ಸಿ ಜಿ ಕಣ್ಣೂರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಸಮಿತಿಯ ಸದಸ್ಯ ಶ್ರೀಯುತ ಸಂದೇಶ್ ಗಾಡವಿ ಅವರು ಇವರ ಮುತ್ತಜ್ಜ ಕಟ್ಟಿದ ಈ ಸಂಸ್ಥೆ ನಮ್ಮ ಗುರುದೇವ ಕನ್ನಡಿಗರು ಇವತ್ತು ನಮ್ಮ ಸಮಾಜದ ಖಜಾಂಚಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೃತಜ್ಞತೆಗಳು ಸರ್. ವೃತ್ತಿಕಾರರಾದ ಶ್ರೀ ಅನಿಲ್ ಸಂಧಿ ಅವರು ಕಾರ್ಯಕ್ರಮ ಬಂದಿದ್ದಾರೆ, ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಮನೆ ಅಳೆಯಲಾಗಿದ್ದಾರೆ, ಗೋವಾ ಕನ್ನಡಿಗರ ಋಣ ತೀರಿಸಿದ್ದಾರೆ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಈ ದಂಪತಿಗಳು ಕನ್ನಡ ಸಮಾಜಕ್ಕೆ ತಮ್ಮದೇ ಆದ ಒಂದು ನಂಟು ಹೊಂದಿದ್ದಾರೆ. ನಮ್ಮ ಸಮಾಜದ ಪ್ರತಿ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಮತ್ತು ಮುದ್ರಣ ಸೇವೆಯನ್ನು ಮೊದಲಿನಿಂದಲೂ ಸಲ್ಲಿಸಿದ್ದಾರೆ. ಆದರೆ ಒಂದು ವಿಪರ್ಯಾಸ, ಎಲ್ಲ ಕಾರ್ಯಕ್ರಮಗಳ ಅವರಿಗೆ ಗೊತ್ತಿದ್ದರೂ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲು ಅವರ ಕೆಲಸದ ನಿಮಿತ್ತ ಆಗುತ್ತಿರಲಿಲ್ಲ. ನನಗೆ ನೆನಪಿರುವಂತೆ ನನ್ನ ಈ ಮಹಿಳಾ ದಿನಾಚರಣೆ ಸಮಯದಲ್ಲಿ ಮಹಿಳಾ ಉದ್ಯಮಿಗಳಿಗೆ ಸತ್ಕರಿಸಲಾಯಿತು. ಆಗ ಗೀತಾ ರಾಜಮಣಿಯವರನ್ನು ಸತ್ಕರಿಸಿದ್ದೇವೆ.
ಮಹೋತ್ಸವ 2024 ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ಕನ್ನಡ ಸಮಾಜದ ವತಿಯಿಂದ ಧನ್ಯವಾದಗಳನ್ನು सಲ್ಲಿಸುವುದರೊಂದಿಗೆ आयचो चीफ गेस्ट म्हणून हजर आशिल्लो आदरणीय श्री राज तिलक नायक सर तुमकां गोवा कन्नड समाजच्या वतीने आणि तुमकां आमी सगळ्यांक धन्यवाद म्हणटा. ಹಾಗೆ ಗೌರವ ಅತಿಥಿಗಳಾಗಿ ಬಂದು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀ ಹನುಮಂತ ಗೋರವಾರ್ ಅವರಿಗೂ ಗೋವಾ ಕನ್ನಡ ಸಮಾಜದ ವತಿಯಿಂದ ವಂದನೆಗಳು ಸಲ್ಲಿಸಿ, ಅದೇ ರೀತಿ ಇವತ್ತಿನ ಈ ವೇದಿಕೆಯಲ್ಲಿ ಗಿನ್ನೀಸ್ ದಾಖಲೆ ಮಾಡಿ ಸರ್ಕಾರ ಸ್ವೀಕರಿಸಿದ ಶ್ರೀ ವೈಭವ ರಾಜಮನಿ ಅವರಿಗೆ ಕೂಡ ಧನ್ಯವಾದಗಳು ಸಲ್ಲಿಸುತ್ತಾ, ಹಾಗೆಯೇ ವಿಶೇಷವಾಗಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಬಂದಿರುವ ಎಲ್ಲ ಕನ್ನಡಿಗ ಕಲಾವಿದರಿಗೂ ಸಮಾರಂಭಕ್ಕೆ ಸಾಕ್ಷಿಯಾದ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಛಾಯಾಚಿತ್ರ ಶ್ರೀ ನರಸಿಂಹ ಪೈ ಹಾಗೂ ಸಮಾರಂಭಕ್ಕೆ ಭೋಜನ ವ್ಯವಸ್ಥೆ ರೂವಾರಿಗಳಾದ ಶ್ರೀಮತಿ ವೀಣಾ ಹೆಗಡೆ ಯವರಿಗೂ ಸಭಾಂಗಣ ನೀಡುವುದಕ್ಕೆ ಶ್ರಮಿಸಿದ ಅಧಿಕಾರಿಗಳಿಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರು ಮತ್ತು ಗೋವಾ ಕನ್ನಡ ಸಮಾಜ ಪಣಜಿ ಪದಾಧಿಕಾರರಾದ ಶ್ರೀಯುತ ಪ್ರಕಾಶ್ ಭಟ್ರವರಿಗೆ ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂಬರುವ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ತಮ್ಮ ಸಂಪೂರ್ಣ ಸಹಕಾರ ಇರಲೆಂದು ಸವಿನಯ ಪ್ರಾರ್ಥನೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ, ಜೈ ಗೋಮಂತ.